ನಿಮ್ಮಮ್ಮ ನಾನಲ್ಲ, ನಾನ್ ನಿಮ್ಮಮ್ಮನೇ ಅಲ್ಲ. ಬುರ್ಡೆ ಮಾಡ್ಸೋದು ನಮ್ ಕಡೆ ಶಾಸ್ತ್ರ ಐತೆ, ಮಾಡ್ಸ್ಕೊಂಬಂದೆ. ಹಾಯ್ ಗಾಯ್ಸ್, ಸೋ ನೈಸ್. ಹೆಂಗಿದೆ ಅಂದ್ರೆ ನಮ್ಮ ಅಮ್ಮಂದು ಮದ್ವೆ ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮಾಡ್ಸಿರೋದು ನಮ್ಮ ಅಜ್ಜಿ. ಸೊ ಮಗಳು ಮದ್ವೆ ಮಾಡೋ ಟೈಮಲ್ಲಿ ಅಂತ ಅವ್ರ ಖುಷಿ, ಅವ್ರ ಸಂತೋಷ, ಅವ್ರು ಯಾವಾಗ ಹಾಕೋಬೇಕು ಅಂತ ಆಸೆ ಇತ್ತಂತೆ. ಹಂಗಾಗಿ ನಂದೇ ಹಾಕೋ ಅಂತ ಅಂದ್ಬಿಟ್ಟು ಹಾಕ್ಸಿದೀನಿ. ನೋಡಿ ನಮ್ಮಮ್ಮ ಚೆನ್ನಾಗಿ ಕಾಣಿಸ್ತೈತೆ ಅಲ್ವಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಮಲೆ ಗೋಪಾಲ್ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ತಮ್ಮನೇಲಿ ನೋಡಿದ್ರೆ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಯಾವ ತರ ಹಲ್ಲ ಬಿಟ್ಕೊಂಡು ಕೊಚ್ಚೋಕೆ ಅಂತ ಕೈ ತಗೊಳ್ಳಿ. ಹಾಯ್ ಸನು, ಹಾಯ್ ಗಾಯ್ಸ್, ಹಾಯ್ ಗಾಯ್ಸ್. ಇವ್ ನಮ್ ಟಾಮಿ, ಇವನ್ನ ಕಟ್ಟಾಕ್ ಬಿಡಿದೀವಿ, ಕಳ್ಳ ಇವನು. ಹಾಯ್ ಗಾಯ್ಸ್, ಹಾಯ್ ಗಾಯ್ಸ್. ಚಡುಕು ಹಾಯ್. ಇವತ್ತು ನಮ್ಮನೆ ತಿಂಡಿ ರೊಟ್ಟಿ. ರೊಟ್ಟಿನ ಕೆಲವೊಬ್ರು ಎರಡು ಮೆಥಡಲ್ಲಿ ಮಾಡ್ತಾರೆ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಹಸಿನ ಹಾಕ್ಬಿಟ್ಟು ಮಾಡ್ತಾರೆ. ಇನ್ನು ಕೆಲವೊಬ್ರು ಎಣ್ಣೆಯಲ್ಲಿ ತೊಡ್ತಾರೆ. ಸೊ ನಾನು ಎಣ್ಣೆಲೆ ಮಾಡೋದು ಮಾಡ್ತಾ ಇದ್ದೀನಿ. ಬಟ್ ಇಲ್ಲ, ಇವಾಗ ರೊಟ್ಟಿ ರೆಡಿ ಇದೆ. ನಂದು ಇನ್ನೊಂದು ಟ್ರಿಕ್ ಏನಂದರೆ ರೊಟ್ಟಿ ಹಾಕ್ತಿದ್ದಂಗಿನ ನಾನು ಹಾಟ್ ಬಾಕ್ಸ್ಗೆ ಹಾಕ್ಬಿಡ್ತೀನಿ. ಸೊ ಅವಾಗ ಏನಾಗುತ್ತೆ, ರೊಟ್ಟಿ ಸಾಫ್ಟ್ ಆಗುತ್ತೆ. ಸೊ ಹಾಗಾಗಿ ಫ್ರೆಂಡ್ಸ್, ಇವಾಗ ನಾನು ನನ್ನ ಹಳೆ ಲೆಹೆಂಗ ಇತ್ತು, ಆ ಹಳೆ ಲೆಹೆಂಗನ ಹಾಕೋಬೇಕು. ನನಗೂ ಒಂದ್ಸಲ ಅಂದರೆ ನಮ್ಮ ಅಮ್ಮಂದು ಮದುವೆ ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮಾಡಿಸಿರೋದು ನಮ್ಮ ಅಜ್ಜಿ. ಸೊ ಹಂಗಾಗಿ ನಮ್ಮ ಅಮ್ಮ ಮದುವೆ ಹುಡುಗಿ ಥರ ಆಗಿರ್ಬೋದು ಅಥವಾ ಈ ಥರ ಲೆಹೆಂಗಗಳೆಲ್ಲ ಯಾವತ್ತೂ ಹಾಕಿಲ್ಲ. ಸೊ ಒಂದ್ಸಲ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಹಿಂಗಿರುತ್ತೆ ತೋರಿಸು ಅಂತ ಲಾಗ್ ಮಾಡಬೇಡ ಅಂತೈತೆ. ಆದರೂ ನಾನು ಮಾಡ್ತಾ ಇದ್ದೀನಿ. ನಂದು ನಮ್ಮ ಅತ್ತೆ ಮಗಳದು ರಿಸೆಪ್ಷನ್ಗೆ ಹಾಕಿದ್ದೆ ಈ ಲೆಹೆಂಗನ. ಆ ಲೆಹೆಂಗನ ಇವಾಗ ವೇರ್ ಮಾಡಿಸಿದ್ದೀನಿ, ನೋಡಿ ತೋರಿಸ್ತೀನಿ. ನಮ್ಮಮ್ಮ ಹೆಂಗ್ ಕಾಣಿಸ್ತೈತೆ, ಇನ್ನು ಹುಡುಗಿ ತರ ಐತಲ್ವ ಫ್ರೆಂಡ್ಸ್. ಚೆನ್ನಾಗಿ ಕಾಣ್ತೈತಲ್ವಾ ನಮ್ಮಮ್ಮ. ಯಾವ್ದು ಲೆಹೆಂಗ ಅಂತ ತೋರಿಸ್ತೀನಿ ರೀ. ನಾನು ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ಟು ಅಮೂಲ್ಯ ಗೋಪಾಲ್ ಅಂತ ಸರ್ಚ್ ಮಾಡಿದ್ರೆ ಇದನ್ನ ನಾನು ರಿಸೆಪ್ಷನ್ಗೆ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ವಾ ನಮ್ಮಮ್ಮ. ಸೇಮ್ ನಾನು ನಮ್ಮಮ್ಮ ನಾವು ಒಂದೇ ತರ ಇದೀವಿ ಅಂತ ಯಾರು ಕಮೆಂಟ್ ಮಾಡ್ಬಿಡಿ ದಯವಿಟ್ಟು ಪ್ಲೀಸ್. ಹಂಗೆ ಮಾಡಿ ಫ್ರೆಂಡ್. ಇಲ್ಲ, ಚೆನ್ನಾಗಿ ಕಾಣಿಸ್ತೈತೆ ಅಲ್ವಾ. ಕೆಲವೊಬ್ರು ಅನ್ಕೋತಾರೆ, ಓ ಈ ವಯಸ್ಸಲ್ಲಿ ಮಗಳು ಮದುವೆ ಮಾಡೋ ವಯಸ್ಸಲ್ಲಿ ಹೆಂಗ ಬೇಕಾ ಅಂತ. ಮದುವೆ ಮಾಡೋ ವಯಸ್ಸಲ್ಲಿ ಹೆಂಗೆ ಹಾಕಬಾರ್ದು ಅಂತ ಏನಾದ್ರು ಎಲ್ಲ ಬ್ಯೂಟಿ ಪಾರ್ಲರ್ಗೆ ಹೋಗಿ ರೆಡಿ ಆಯ್ತಾರೆ, ನಾ ಹಾಕಬಾರ್ದು ಅಂತ ಏನಾದ್ರು ರೂಲ್ಸ್ ಇಲ್ಲ ಅಲ್ವಾ. ಅದಕ್ಕೆ ನಾವು ಹಾಕ್ಸಿದೀವಿ. ಇದೇನು ಸೀರೆ ಥರನೇ ತಾನೇ ಇರೋದು, ಸೀರೆ ಥರನೇ ಹಾಕಿರೋದಲ್ವಾ. ಸೊ ಹಂಗಾಗಿ ನಾವು ಹಾಕ್ಸಿದೀನಿ. ಅವ್ರ ಏಜಿಗೆ ಓಕೆ ಆ ಥರದ್ದು ಹಾಕ್ಬಾರ್ದು ಈ ಥರದ್ದು ಹಾಕ್ಬಾರ್ದು ಅಂತ ಜಡ್ಜ್ಮೆಂಟ್ ಮಾಡ್ತಾರೆ. ಅಲ್ಲಲ್ಲ, ಅಷ್ಟು ಅವ್ರ ಏಜಿಗೆ ಅದನ್ನ ಮಾಡಬೇಡಿ ಇದನ್ನ ಹಾಕ್ಸ್ತಾರೆ ಅದನ್ನ ಹಾಕ್ಸ್ತಾರೆ ಅಂತಾರೆ. ಆಲ್ಮೋಸ್ಟ್ ಇದು ಹೆಂಗಿದೆ ಅಂತಂದರೆ ಸೀರೆ ಥರನೇ ಐತೆ, ಬೇರೆ ಥರ ಯಾವ ಥರನೂ ಇಲ್ಲ. ಸೊ ನಮ್ಮ ಅಮ್ಮಂಗೆ ಹಾಕೋಬೇಕು ಅಂತ ಆಸೆ ಇತ್ತಂತೆ. ಹಂಗಾಗಿ ನಂದೇ ಹಾಕೋ ಅಂತ ಅಂದ್ಬಿಟ್ಟು ಹಾಕ್ಸಿದ್ದೀನಿ. ನೋಡಿ ನಮ್ಮಮ್ಮ ಚೆನ್ನಾಗಿ ಕಾಣಿಸ್ತೈತೆ ಅಲ್ವಾ. ಅಮ್ಮಮ್ಮ ನೋಡಿ ಇಲ್ಲ ಹೆಂಗೆ ಹಾಕೋಣೆ ಚೆನ್ನಾಗಿ ಕಾಣಿಸ್ತೈತೆ. ಕೆಲವೊಬ್ರು ಅಂತಾರೆ ಈ ವೇಜಲ್ಲಿ ಏನಕ್ಕೆ ಹಾಕೋಬೇಕು ಮಗಳು ಮದುವೆ ಮಾಡೋ ಟೈಮಲ್ಲಿ ಅಂತ. ಅವ್ರ ಖುಷಿ, ಅವ್ರ ಸಂತೋಷ, ಅವ್ರು ಯಾವ್ದು ಇಷ್ಟಪಟ್ಟು ಡ್ರೆಸ್ ಹಾಕೋಬೇಕು ಅಂತಾರೋ ಅದನ್ನ ಹಾಕೋಬೇಕು. ಮೈ ಕಾಣೋ ಥರ ಹಾಕೊಂಡ್ರೆ ಅದೊಂಥರ, ಆಲ್ಮೋಸ್ಟ್ ಅದು ಸೀರೆ ಥರನೇ ಇರುತ್ತೆ. ಸೊ ಹಾಗಾಗಿ ನಾನು ಅವತ್ತೇ ಹೇಳಿಲ್ವಾ, ನಮ್ಮ ಫ್ಯಾಷನ್ನ ನಾವು ಯಾವಳಿಗೋಸ್ಕರನೋ ಬಿಡಬಾರ್ದು, ನಮ್ಗೆ ಇಷ್ಟ ಬಂದಾಗ ನಾವು ಇರಬೇಕು. ಫೋಟೋ ತಕ್ಕಡಿ ಅಂತ ಅಂದ್ಬಿಟ್ಟು ನಿಂತೆ ಇಲ್ಲಿ ನಿಜ. ಇವಾಗ ನಾವು ಹೇರ್ ಕಟ್ ಮಾಡ್ಸಕ್ಕೆ ನಾನು ನಮ್ಮಮ್ಮ ಸಲೂನ್ಗೆ ಹೋಗ್ತಾ ಇದೀವಿ. ನನ್ನ ಹತ್ರ ದುಡ್ಡೇ ಇಲ್ಲ ಫ್ರೆಂಡ್ಸ್. ನಮ್ಮಮ್ಮನ ದುಡ್ಡೇ ಇಲ್ಲ ಫ್ರೆಂಡ್ಸ್. ಇವಳು ದುಡ್ಡು ಮಾಡಿಕೊಂಡಿದ್ದಾಳೆ ಅಕೌಂಟ್ ಅಲ್ಲಿ. ಯಾರು ದುಡ್ಡಿಲ್ಲ ಅಂತ ನಾಟಕ ಆಡ್ಕೊಂಡು ನನ್ನ ಕೇಳ್ತಾಳೆ. ₹1 ದುಡ್ಡಿಲ್ಲ. ಈಗ ನಮ್ಮಮ್ಮ ಮಾಡಿಸ್ತದೆ, ಅದಕ್ಕೋಸ್ಕರ ನಾನು ನನ್ನ ತಲೆನ ಫುಲ್ ಫ್ರೀ ಆಗಿ ಬಿಟ್ಕೊಂಡು ಹೋಗ್ತಾ ಇದೀನಿ. ಅಲ್ಲ ನಮ್ಮಮ್ಮ ಮಾಡಿಸ್ತದೆ. ಎಂತ ಯಾರು ಮಾಡ್ತೀನಿ ಅಂತ ನಮ್ಮಮ್ಮ. ನಿಮ್ಮಮ್ಮ ನಾನಲ್ಲ, ನಾನು ನಿಮ್ಮಮ್ಮನೇ ಅಲ್ಲ. ನೀನ್ ಯಾರು ಫಸ್ಟ್ ಆಫ್ ಆಲ್? ನೀನ್ ಯಾರು ಸೀರಿಯಸ್ ಆಗಿ ಏನ್ ಮಾಡ್ಕೊಂಡು ನಂಗೂ ಯಾರಂತ ನಂಗೆ ಗೊತ್ತಿಲ್ಲ. ನೀನ್ ಯಾರು ಫಸ್ಟ್ ಆಫ್ ಆಲ್ ಅದೇಳು. ₹500-600 ಮಗಳೇ ಅಲ್ಲ. ನಾನು ಸೀರಿಯಸ್ ಆಗಿ ನೀನ್ ಸೀರಿಯಸ್ ಆಗಿ ವಿಡಿಯೋ ಹಿಡ್ದಿದ್ದೀನಿ ಅಂತ ಸೀರಿಯಸ್ ಆಗಿ ನಂಗೆ ಬೇಕಷ್ಟೇ. ವಿಡಿಯೋ ಹಿಡ್ದಿದ್ರು ಅಷ್ಟೇ. ನೀವು ಮಾಡಿಸ್ಕೊಬೇಡ, ನಾನು ಯಾಕೆ ಮಾಡಿಸ್ಕೊಬೋದು? ನನ್ನ ದುಡ್ಡು ಇದು ಅಕೌಂಟ್ ಅಲ್ಲಿ. ನೀನ್ ಬ್ಯಾಲೆನ್ಸ್ ಚೆಕ್ ಮಾಡ್ಬಿಟ್ಟು ತೋರ್ಸು. ನಿನ್ ಅಕೌಂಟ್ ಅಲ್ಲಿ ₹1 ದುಡ್ಡಿಲ್ಲ ಅಂದ್ರೆ ನಾನು ಮಾಡಿಸ್ಕೊಡ್ತೀನಿ. ನಿನ್ ಅಕೌಂಟ್ ಅಲ್ಲಿ ನೀನ್ ನನಗೆ ಮಾಡಿಸ್ಕೊಡ್ಬೇಕು. ತೋರ್ಸು, ಅದನ್ನ ನಾನು ವಿಡಿಯೋ ಹಿಡಿತೀನಿ. ಅದ ನೋಡಿ ಫ್ರೆಂಡ್ಸ್ ಅಂತೀಯಲ್ಲ, ಅವ್ರಿಗೆ ತೋರಿಸ್ತೀನಿ ನಾನು. ದುಡ್ಡಿಲ್ಲ ಮಾಡು, ಫೋನ್ ಪೇ ಓಪನ್ ಮಾಡಪ್ಪ. ಆಯ್ತು,
₹1 ಕೂಡ ಇಲ್ಲ ಫ್ರೆಂಡ್ಸ್. ಓಪನ್ ಮಾಡಿ ಅದನ್ನೇ ಹೇಳ್ತಾ ಇರೋದು. ಅಮ್ಮ ಸೀರಿಯಸ್ ಆಗಿ ನಾನು ಹೇಳ್ತಾ ಇರೋದು ನಿಂತ ದುಡಿಯೋರು ನೀನ್ ಮಾಡಿಸ್ಬೇಕು ಅಂತ ನೋಡಿ ಫ್ರೆಂಡ್ಸ್. ಈ ಫುಲ್ ವಿಡಿಯೋ ನೋಡಿ ನಮ್ಮ ಅಮ್ಮನ ಕೆಲ ಕಟಿಂಗ್ ಮಾಡಿಸ್ಕೊಂಡೇ ಬರ್ತೀನಿ ಮನೆಗೆ. ಮಾಡಿಸ್ಕೊಂಡು ಹೋಗ್ತೀನಿ. ಅವಳು ತಾವು ದುಡ್ಡಿದೆ ಫ್ರೆಂಡ್ಸ್ ಮಾಡಿಸ್ಕೊತಾಳೆ. ತಲೆ ಕೆಚ್ಕೊಂಡು ಯಾರು ಸುಮ್ಮನೆ ಇಲ್ಲ ನಮ್ಮ ಅಮ್ಮನೇ ಪೇ ಮಾಡೋದು. ₹1 ಅಂದ್ಬಿಟ್ಟು ಭಿಕ್ಷೆ ಹಾಕ್ಬಿಡಿ ಯಾರಾದ್ರೂ ಫ್ರೆಂಡ್ ಇವಳಿಗೆ ತಲೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಎಷ್ಟು ಅಂಡರ್ ಎಸ್ಟಿಮೇಟ್ ಮಾಡೈತೆ ವಿಡಿಯೋ ಆನ್ ಮಾಡಿದೀನಿ ಅನ್ನೋದು ಕಂಡೆ. ₹1 ಬೇಡಿಗೆ ಭಿಕ್ಷೆ ಹಾಕ್ತೀವಿ ಫ್ರೆಂಡ್ಸ್ ಯಾರಿಲ್ಲ. ಇಲ್ಲ ನಮ್ಮ ಅಮ್ಮನೇ ನಾನು ಹೇರ್ ಕಟಿಂಗ್ ಮಾಡಿಸ್ಬೇಕು. ಯಾವ ಕಾರಣಕ್ಕೂ ಎಂಗೇಜ್ಮೆಂಟ್ ಇರೋ ಕಾರಣ ಮಗ್ಳಿಗದು ಶಾಸ್ತ್ರ ಅಂತೆ. ಎಂಗೇಜ್ಮೆಂಟ್ ಗಳಲ್ಲಿ ಮಾಡಿಸ್ಬಾರ್ದು. ಅದು ಎಂಗೇಜ್ಮೆಂಟ್ ಶಾಸ್ತ್ರ, ಮಗಳಿಗೆ ಹೇರ್ ಕಟಿಂಗ್ ಮಾಡಿಸೋದು ಅಂತ ಅನ್ಬಿಟ್ಟು. ನಮ್ ಕಡೆ ಶಾಸ್ತ್ರ ಐತೆ ಮಾಡಿಸ್ಕೊಂಬಂದೆ. ಎಷ್ಟು ಬ್ಲೇಡ್ ತತ್ತೀವಿ ನಮ್ ಕಡೆ ಶಾಸ್ತ್ರ 2 ಬ್ಲೇಡ್ ತಂದು ಪೂರ್ತಿ ಬುಂಡೆ ಮಾಡಿಸ್ಬೇಕು ಅಂತ ನಮ್ ಕಡೆ ಶಾಸ್ತ್ರ. ಮಾಡಿಸ್ಕೊತೀಯಪ್ಪ? ನಾ ಶಾಸ್ತ್ರ ಸಂಪ್ರದಾಯಗಳನ್ನೆಲ್ಲ ನಂಬಾರದು. ಮತ್ತೆ ಈಗ ಯಾಕೆ ಈಗ ಹೇಳ್ದೆ ನಮ್ ಕಡೆ ಶಾಸ್ತ್ರದಲ್ಲಿ ನೀನ್ ಅಕೌಂಟ್ ಚೆಕ್ ಮಾಡು. ಫೋನ್ ಪೇ ನಾ ₹1 ದುಡ್ಡಿಲ್ಲ ನಮ್ಸ್ಕೊಡ್ತೀನಿ. ಎಲ್ಲ ಟ್ರಾನ್ಸ್ಫರ್ ಮಾಡ್ಬಿಟ್ಟೆ ನಾನು. ಆಯ್ತು ತೋರ್ಸು. ಈಗ ತೋರ್ಸು. ಅದನ್ನ ತೋರ್ಸು. ಯಾಕೋ ಓಪನ್ ಐತಲ್ಲ. ತೋರ್ಸು. ಡಿಲೀಟ್ ಆಯ್ತು. ಈ ಫೋನ್ ಪೇ ಡಿಲೀಟ್ ಮಾಡ್ಬಿಟ್ಟೆ. ಅದು ಸ್ಟೋರೇಜ್ ಐತಿತ್ತು ಅದಕ್ಕೆ. ನೋಡಿ ಫ್ರೆಂಡ್ಸ್ ಫುಲ್ ವಿಡಿಯೋ ನಮ್ಮ ಅಮ್ಮಕ್ಕೆಲ್ಲ ಮಾಡಿಸ್ಕೊಬತ್ತೀನಿ. ಅಮ್ಮ ಮಲಗಿದೆ. ನನಗೆ ಮಾಡ್ಸಲ್ವಂದ್ರೆ ತಾರ್ ಮಾತ್ರ ಮಾಡಿಸ್ಕೊತೈತೆ. ಅವಾಗೇ ನಾನು ಚೆನ್ನಾಗಿ ಹೊಸ್ದಾಗಿ ಓಪನ್ ಆಗಿದೆ. ಇಟ್ಕೊಳ್ಳಿ ಓಪನ್ ಆಗಿರೋ ಅಂಥದ್ದು. ಬಾ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ನನ್ನ ತಮ್ಮ ಫಸ್ಟ್ ಟೈಮ್. ನಮ್ಮ ಅಮ್ಮ ನಡೀತೀವಿ. ನಮ್ಮ ಅಮ್ಮನ ದುಡ್ಡಲ್ಲೇ ನಾನು ಮಾಡಿಸ್ಕೊತೀನಿ ಫ್ರೆಂಡ್ಸ್. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಅಮ್ಮನ ಚೆನ್ನಾಗಿ ಬಂದರೆ ನಾನು ಮಾಡಿಸ್ಕೊಳ್ತೀನಿ. ಇವಾಗ ನಮ್ಮ ಅಮ್ಮ ಹೇರ್ ಕಟಿಂಗ್ ಮಾಡಿಸ್ತಾ ಇದೆ, ಸ್ಟೆಪ್ ಕಟಿಂಗ್ ಮಾಡಿಸ್ತಾ ಇದೆ. ಫೈನಲ್ ಹೆಂಗೆ ಕಾಣಿಸುತ್ತೆ ಅಂತ ವಿಡಿಯೋ ಹಾಕ್ತೀನಿ. ಫೈನಲಿ ನಮ್ಮಮ್ಮ ಈ ಥರ ಕಾಣಿಸ್ತಾ ಇದೆ. ಚೆನ್ನಾಗಿ ಕಾಣಿಸ್ತು. ಲಾಸ್ಟ್ ಟೈಮ್ ಯೂಸ್ ಶೇಪ್ ಮಾಡಿಸಿದ್ದು, ಸೊ ಚೆನ್ನಾಗಿ ಕಾಣಿಸ್ತು. ಈ ಸಲ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಯಾವ ಥರ ಚೆನ್ನಾಗಿ ಕಾಣಿಸ್ತಿದೆ. ಫುಲ್ಲು ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಲೊಕೇಟ್ ಆಗಿರೋದು ಹುಟ್ಕಳ್ಳಿ ಹತ್ರ. ಸೊ ನಾವು ಇಲ್ಲೇ ಮಾಡಿಸೋಣ ಅಂತ ಇಲ್ಲೇ ಮಾಡಿಸಿದೀವಿ. ಸೊ ನೈಸ್. ಹೆಂಗೈತೆ? ಚೆನ್ನಾಗಿ ಮಾಡಿದಾರಾ? ನೀನ್ ಹೇಳ್ಬೇಕಾದಿಲ್ಲ. ಅಲ್ಲ ಚೆನ್ನಾಗಿ ನಿನ್ಕ ಚೆನ್ನಾಗೈತಾ? ಚೆನ್ನಾಗಿ ಕಾಣಿಸ್ತಿದ್ಯಾ? ಇಷ್ಟ ಆಯ್ತಾ? ಏನ್ ಮಾಡಿಸ್ಕೊಡ್ತಿದ್ಯಾ? ಇಷ್ಟ ಆಯ್ತಾ? ನನ್ನ ಹತ್ರ ನಾನು ಮಾಡಿಸ್ಕೊಳಕ್ಕೆ ಪೈಸೆ ಇಲ್ಲ. ಹೋಗ್ಲಿ ಫ್ರೆಂಡ್ಸ್, ನಾಳೆ ಬಂದು ನಾನು ಮಾಡಿಸ್ಕೊಳ್ತೀನಿ. ಟೈಮ್ ಆಗಿಬಿಡಿದೆ ಅಲ್ಲ, ಸೊ ಹಂಗಾಗಿ ನಾಳೆ ಬರ್ತೀನಿ. ನಾಳೆ ಅವ್ರು ನೀಟಾಗಿ ವಿಡಿಯೋ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಾಳೆ ಬರ್ತೀನಿ. ಇಲ್ಲಿ ಏನಾದರೂ ಬೇಕ್ರಿಲಿ ಏನಾದ್ರು ತೊಗೊಂಡೋಗೋಣ ಅಂತ ಅಮ್ಮ ನಾನು ಇಬ್ಬರು ವೆಯ್ಟ್ ಮಾಡ್ತಾ ಇದ್ದೀವಿ. ಬೇಡ ಆ ಮಚ್ಚಿ ಇಲ್ಲ. ಫ್ರೆಂಡ್ಸ್, ಇವಾಗ ಮನೆಗೆ ಬಂದು ನಮ್ಮ ಟಾಮಿನ ಕೂಡಾಕ್ಬಿಟ್ಟೋಗಿದ್ದು. ಸೊ ಹಂಗಾಗಿ ಒಂದು ಸ್ವಲ್ಪ ರ್ಯಾಶ್ ಆಗಿದ್ರೆ ನಮ್ಮ ಅಮ್ಮ ಅಲ್ಲಿಂದ ಬಂದಾದ್ಮೇಲೆ ಅಲ್ಲಲ್ಲ ಅಲ್ಲಿಂದ ಬಂದ ಒಂದ್ ನಿಮಿಷ ಅಲ್ಲಿಂದ ಬಂದಾದ್ಮೇಲೆ ನಮ್ಮ ಅಮ್ಮ ಫುಲ್ಲು ಮಕ್ಕ ನೋಡ್ಕೊಳ್ಳೋದು, ಕನ್ನಡಿ ನೋಡ್ಕೊಳ್ಳೋದು ಮಾಡ್ತಿತ್ತು. ಅದಕ್ಕೆ ನನ್ನ ತಮ್ಮ ಏನಂದ ಅಂತಂದ್ರೆ, ಮುದ್ಕಿ ಸ್ಟೈಲ್ ನೋಡಿ ಅಮ್ಮನ್ ಮುದ್ಕಿ ಸ್ಟೈಲ್ ನೋಡು ಅಂತ ಅಂದ ಫ್ರೆಂಡ್ಸ್. ಅವ್ನು ಕೇಳಿದ್ ಬೈಕ ಕೊಡ್ಸಕ್ಕಿಲ್ಲ ಅಂದು ಫ್ರೆಂಡ್ ಬೈಕ್ ಮುದ್ಕಿ ಸ್ಟೈಲ್ ನೋಡು, ಏನ್ ಕಟಿಂಗ್ ಮಾಡಿಸ್ಕೊಂಡು ಮುದ್ಕಿ ಹೆಂಗ್ ಆಡ್ತಿರೋದು ಅಂತ. ನಿಜವಾಗ್ಲೂ ಹಂಗಂತ, ಮುದ್ಕಿ ಸ್ಟೈಲ್ ನೋಡು ಕಟಿಂಗ್ ಮಾಡಿಸ್ಕೊಂಡು ಮುದ್ಕಿ ಹೆಂಗ್ ಆಡ್ತೈತೆ ನೋಡಿ ಅಂತ. ಅವಾಗ್ಲೇ ಇವ್ರ ಮಗ ಇವ್ರನ್ನ ಮುದ್ಕಿ ಅಂದ್ರು. ಯಾವ್ದೋ ಫಿಲಮ್ ಅಲ್ಲಿ ಹೇಳ್ತಾರಲ್ಲ ಹಂಗೆ, ಅದೊಂದ್ ಕಟಿಂಗ್ ಮಾಡಿಸ್ಕೊಬಿಟ್ಟು
ನೀನ್ ನಾಳೆ ಮಾಡ್ಕೊತೀಯ ಕರಿತಿಮ್ಮಿ ಪರವಾಗಿಲ್ಲ ಬಿಡೆ. ಇಲ್ಲಿ ಹೋಯ್ತ ಬತ್ತ ತಲೆ ಅಮ್ಮ ನಿನ್ ತಲೆ ಹೆಂಗೆ ತರ್ಸ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ನೋಡಿ ಕರೀಂಬಾಯಿ ಅವರು ಮನೆಗೆ ಬಂದಿದ್ದಾರೆ. ಬೆಳಿಗ್ಗೆ ನಾವ್ ಅನ್ಕೊಂಡು ದಫಾನ್ಗೆ ಹೋಗೋಣ ಅಂತ, ಸದ್ಯದಲ್ಲಿ ಏನು ದಫಾನ್ ಆಗಿಲ್ವಂತೆ. ಬೆಳಿಗ್ಗೆ 3 ಗಂಟೆಲಿ ಫೋನ್ ಮಾಡಕ್ ಹಿಡ್ದವ್ರು, ಫೋನೇ ಎತ್ತಿಲ್ಲ. ಇವಾಗ ಮನೆಗೆ ಬಂದಿದ್ದಾಳೆ. ಅದು ಬೆಳಿಗ್ಗೆ ಅಲ್ಲ, ಮಧ್ಯಾಹ್ನ. ಮಧ್ಯಾಹ್ನ ಬೆಳಿಗ್ಗೆ 3 ಗಂಟೆಯಲ್ಲಿ ಹಾಕ್ಸಿದ್ರು. ಮಧ್ಯಾಹ್ನ ಅಲ್ಲ, ಸಂಜೆ ಟೈಮ್. ಇಲ್ಲಿ ನೋಡಿ, ಯಾವಾಗ್ಲೂ ಇದೊಂದು ಚಪ್ರಿ 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 ಬೆಲ್ಟ್ ಹಾಕೋತಾಳೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಓಕೆನಾ? ಚಪ್ರಿ ಅಂತ ಅವಳೆ ಒಪ್ಕೋತಾವಳೆ. ಚಪ್ರಿ ಚಪ್ರಿ ನಡಿಗೆ ಹೋಗ್ಬಿಡ್ತೀನಿ. ಇವತ್ತಿನ ಲಾಗ್ ಇವಾಗ ಎಂಡ್ ಮಾಡ್ತಿದ್ದೀನಿ. ನಾಳೆ ಮತ್ತೆ ಹೊಸ ಲಾಗ್ ಜೊತೆ ಸಿಗ್ತೀನಿ. ಆ್ಯಕ್ಚುಲಿ ಇವತ್ತು ನಾನು ಹೇರ್ ಕಟ್ ಮಾಡಿಸಿಲ್ಲ, ಯಾಕೆಂದರೆ ಟೈಮೂ ಆಗಿತ್ತು. ಮತ್ತು ನಾಳೆ ಹೋಗಿ ಅವರು ಸಪ್ರೇಟಾಗಿ ವೀಡಿಯೋ ಮಾಡಿ ಅವ್ರ ವೆಬ್ಸೈಟ್ಗೆ ಹಾಕೊಳ್ತೀನಿ ಅಂತಂದ್ರು. ಸ್ವಲ್ಪ ನಂದು ಹೇರು ಲೆಂತ್ ಇರೋದ್ರಿಂದ ಇವಾಗ ಹೊಸ್ದಾಗಿ ಓಪನ್ ಮಾಡಿದ್ದಾರೆ. ಸೊ ಹಂಗಾಗಿ ಅವ್ರಿಗೂ ಹೆಲ್ಪ್ ಆಗುತ್ತೆ, ಮತ್ತು ನನಗೂ ವೀಡಿಯೋ ಸಿಗುತ್ತಾ ಅಂತ ನಾಳೆ ಮಾಡಿಸೋಣ ಅಂತ ಬಂದಿದ್ದೀನಿ. ನಾಳೆ ಹೋಗಿ ವಿಡಿಯೋ ಮಾಡಿಬಿಟ್ಟು ಹಾಗೇನೆ ಹೇರ್ ಕಟ್ ಮಾಡಿಸ್ಕೊಂಡು ಸ್ಟೆಪ್ ಕಟಿಂಗ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವಾಗಲೂ ನನ್ನ ಸ್ಟೆಪ್ ಕಟಿಂಗ್ ಮಾಡಿಸಿಲ್ಲ. ಯು ಶೇಪ್ ಮಾಡಿಸ್ತಿದ್ದೆ, ವಿ ಶೇಪ್ ಮಾಡಿಸ್ತಿದ್ದೆ. ಸೊ ಹಾಗಾಗಿ ಲೇಯರ್ ಸ್ಟೆಪ್ ಕಟಿಂಗ್ ಅಲ್ವಂತೆ ನಮ್ಮ ಅಮ್ಮ ಹೇಳ್ತಿರ್ತಾರೆ, ಲೇಯರ್ ಕಟಿಂಗ್ ಅಂತೆ. ಮಾಡಿಸ್ಕೊಂಡು ನಾಳೆ ಆ ವಿಡಿಯೋನು ಕ್ಲಿಪ್ನ ಆ್ಯಡ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ನಾಳೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ನನ್ನ ಚಾನಲ್ ಇನ್ನೂ ಹಾಗೆ ನೋಡ್ತಾ ಇದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಯಾವಾಗಲೂ ಸಪೋರ್ಟ್ ಮಾಡಿ. ಹಾಗೇನೇ ನಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಅಮೂಲ್ಯ ಗೋಪಾಲ್ ಅನ್ನೋ ಒಂದು ಅಕೌಂಟ್ ಇದೆ. ಬೇಗ ಹೋಗಿ ಫಾಲೋ ಮಾಡ್ಕೊಳ್ಳಿ, ಯಾವಾಗಲೂ ಸಪೋರ್ಟ್ ಮಾಡಿ. ಬೈ ಬೈ, ಲವ್ ಯು, ಟೇಕ್ ಕೇರ್.